ನಮ್ಮ ಹಿರಿಯ ರಾಜಕೀಯ ಮುಖಂಡರಾದಂಥ ಎಚ್ ಎಂ ರೇವಣ್ಣ ಅವರ ಧರ್ಮಪತ್ನಿಯವರಾದಂಥ ವತ್ಸಲ ರೇವಣ್ಣ ಅವರು ನಿಧನರಾಗಿದ್ದಾರೆ. ಅದಕ್ಕೆ ಸಂತಾಪ ಸೂಚಿಸ್ಲಿಕ್ಕೆ ಬಂದಿದ್ವಿ. ದೇವರು ಅವರಿಗೆ ಅವರ ಆತ್ಮಕ್ಕೆ ಶಕ್ತಿ ಕೊಡಲಿ ಮತ್ತು ಈ ದುಃಖವನ್ನು ಮರೆಸಲಿಕ್ಕೆ, ದುಃಖವನ್ನು ನಿಭಾಯಿಸಲಿಕ್ಕೆ ರೇವಣ್ಣವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಶಕ್ತಿಯನ್ನು ಕೊಡಲಿ, ಧೈರ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಸಂತಾಪವನ್ನು ಸೂಚಿಸ್ತೀನಿ. ನನಗೆ ಭಾಳ ನೋವಾಗಿದೆ. ಅವರು ಎಚ್ ಎಂ ರೇವಣ್ಣವರ ರಾಜಕಾರಣದಲ್ಲಿ ಭಾಳ ಒತ್ತಾಸೆಯನ್ನು ಕೊಟ್ಟಂಥ ಮಡದಿ. ಅವ್ರಿಗೆ ಸಾರ್ವಜನಿಕರ ಬದುಕಿನಲ್ಲಿ ಇದ್ದಂಥ ರಾಜಕಾರಣಿಗಳಿಗೆ ಅವರ ಹಿನ್ನೆಲೆ, ಅವರ ಕುಟುಂಬ ಮತ್ತು ಅವರ ಒಳ್ಳೆತನ ಒಬ್ಬ ವ್ಯಕ್ತಿಯನ್ನು ಭಾಳ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಅಪರೂಪವಾದಂಥ ಶ್ರೀಮತಿ ವತ್ಸಲ ರೇವಣ್ಣವರು ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಜನರನ್ನು ಪ್ರೀತಿ ಮಾಡ್ತಿದ್ರು. ರೇವಣ್ಣ ಅವರ ರಾಜಕಾರಣದ ಬೆನ್ನೆಲುಬಾಗಿದ್ದಂಥ ಶ್ರೀಮತಿ ವತ್ಸಲ ರೇವಣ್ಣವರು ಅವರನ್ನು ಅಗಲಿರೋದು ನಮಗೆಲ್ಲ ನೋವು ತಂದಿದೆ. ರೇವಣ್ಣವರು ಕೂಡ ಅಷ್ಟೇ ಭಾಳ ಪ್ರೀತಿಯಿಂದ ಅವರು ಅವ್ರನ್ನ ನೋಡ್ಕೊಳ್ತಾಯಿದ್ರು. ಯಾವುದೇ ವಿಚಾರ ಇದ್ರೂ ಭಾಳ ಪ್ರೀತಿಯಿಂದ. ಅದರಲ್ಲೂ ವಿಶೇಷವಾಗಿ ಇಡೀ ಪ್ರಪಂಚವನ್ನು ಅವ್ರ ಜೊತೆ ಸುತ್ತಿರೋಂಥದ್ದು ಯಾರಾದರೂ ಒಬ್ಬ ಹತ್ರದಿಂದ ನಾನು ನೋಡಿದ ರಾಜಕಾರಣಿ ಅಂದರೆ ಸನ್ಮಾನ್ಯ ಎಚ್ ಎಂ ರೇವಣ್ಣವರು, ವತ್ಸಲ ರೇವಣ್ಣವರು. ಅವರ ತಂದೆ, ಅವ್ರ ತಾತ ಎಲ್ಲ ಮಾಗಡಿ ರಂಗನಾಥ ಸ್ವಾಮಿಯನ್ನು ಪೂಜೆ ಮಾಡಿ ಆರಾಧನೆ ಮಾಡ್ತಿದ್ದಂಥವ್ರು. ಸೊ ಅವ್ರ ಕುಟುಂಬ ಭಾಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ಕುಟುಂಬ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಭಾಳ ನೋವನ್ನು ತಂದಿದೆ. ಎಚ್ ಎಂ ರೇವಣ್ಣವ್ರಿಗೆ ಆ ನೋವನ್ನೆಲ್ಲ ಭರಿಸಿ ನಿಲ್ಲುವಂಥ ಶಕ್ತಿ ಆ ರಂಗನಾಥ ಸ್ವಾಮಿ ಕರುಣಿಸಲಿ ಅಂತ ವಿನಂತಿ ಮಾಡ್ತೀನಿ. ಇವತ್ತೇನು ನಮ್ಮ ಎಚ್ ಎಂ ರೇವಣ್ಣ ಸಾಹೇಬರು ಧರ್ಮಪತ್ನಿ ನಿಧನರಾಗಿದ್ದರೆ, ಭಗವಂತ ಅವರ ಶಾಂತಿ ನೆಮ್ಮದಿ ಕೊಡಲಿ ಅಂತ ಅವ್ರನ್ನ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಅವ್ರ ಕುಟುಂಬಕ್ಕೆ ಹಾಗೂ ನಮ್ಮ ನಾಯಕರಾದ ಎಚ್ ಎಂ ರೇವಣ್ಣವ್ರಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ದೇವ್ರಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಮಗೆ ಎಚ್ ಎಂ ರೇವಣ್ಣ ಅವ್ರಿಗೆ ಅವರ ಪತ್ನಿಯವರು ಅಗಾಧವಾದ ಶಕ್ತಿಯಾಗಿ ಜೊತೆಗೂಡಿ ಇದ್ದರು ಇಲ್ಲಿನ ತಕ್ಕನು. ಇವತ್ತು ನಮ್ಮ ರೇವಣ್ಣ ಅವ್ರಿಗೆ ಬಲಗೈಯಿನ ಸಪೋರ್ಟು ಕಮ್ಮಿಯಾಗಿದೆ. ಆ ಬಲಗೈ ಸಪೋರ್ಟು ಇವತ್ತು ಇಲ್ಲದಂತಾಗಿದೆ. ಆ ಬಲಗೈ ಸಪೋರ್ಟೇ ನಮ್ಮ ವತ್ಸಲ ರೇವಣ್ಣ ಅವರು. ಅವರ ಅಗಲಿಕೆ ಇವತ್ತು ನಮ್ಮ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆ ನಷ್ಟವನ್ನು ಸರಿದೂಗಿಸ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಅಂದರೆ ಇವತ್ತು ಮೇಡಮ್ ಅವರು ರೇವಣ್ಣ ಅವರಿಗೆ ಒಂದು ಶಕ್ತಿಯಾಗಿದ್ದರು. ಇವತ್ತು ಅದನ್ನು ಇವತ್ತು ತುಂಬಲಾರದ ನಷ್ಟ ಹೇಳೋಕ್ಕೆ ಸಾಧ್ಯ. ಇದು ಭಗವಂತ ನಿಜವಾಗಲೂ ನಮ್ಮ ಯಜಮಾನರಿಗೆ ಶಕ್ತಿ, ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಮೂಲಕ ಕೇಳ್ಕೊತಾರೆ. ಮೊದಲನೇದಾಗಿ ಪಾಪ ಅಮ್ಮ ಅನ್ನಪೂರ್ಣೇಶ್ವರಿ, ನಮ್ಮ ಎಚ್ ಎಂ ರೇವಣ್ಣವ್ರು ಏನಾದರೂ ಇಷ್ಟೆಲ್ಲ ಅಧಿಕಾರ ಆಗಲಿ, ಉನ್ನತ ಸ್ಥಾನ ಆಗಲಿ, ಅದಕ್ಕೆಲ್ಲ ಪೂರಕವಾಗಿದ್ದಂಥವರು ಶ್ರೀಮತಿ ವತ್ಸಲ ರೇವಣ್ಣನವರು. ಅವರ ಕಾಲೇಜು ದಿನಗಳಿಂದಲೂ ಕೂಡ ಅವರ ಬೆನ್ನೆಲುಬಾಗಿ ಅವರ ರಾಜಕಾರಣ ಜೀವನದಲ್ಲಿ ಅವರ ಕುಟುಂಬವನ್ನು ನಿರ್ವಹಣೆ ಮಾಡೋದ್ರಿಂದ ಹಿಡಿದು ಎಲ್ಲರನ್ನೂ ಕೂಡ ಸಂಭಾಳಿಸೋ ರೀತಿ ಭಾಳ ಉತ್ತಮವಾಗಿತ್ತು. ತುಂಬ ನೋವಾಗಿದೆ. ಮಾಗಡಿ ಕ್ಷೇತ್ರಕ್ಕೆ ಇದು ತುಂಬಲಾಗದ ನೋವು. ನಮ್ಮ ಎಚ್ ಎಂ ರೇವಣ್ಣನವರ ಧರ್ಮಪತ್ನಿ ಅಂತ ವತ್ಸಲ ರೇವಣ್ಣನವರು ವಿಧಿವಶರಾಗಿದ್ದಾರೆ. ವಿಷಯ ತಿಳಿದು ನಮಗೆಲ್ಲ ಭಾಳ ಆಘಾತ ಆಗಿದೆ. ತಾಲೂಕಿನ ಜನ ಯಾರೇ ಮನೆ ತಗ ಬಂದ್ರೂ ಅವ್ರನ್ನ ಸ್ಪಂದಿಸಿ ಸಾಹೇಬ್ರಿಲ್ಲದೆ ಇದ್ರು ಕೂತ್ಕೊಳ್ಳಿ ಬರ್ತಾರೆ ಅಂತ ಹೇಳಿ ಇವತ್ತು ಮಾಗಡಿ ತಾಲೂಕಿನ ಜನತೆಗೆ ಅವರು ಭಾಳ ಹೆಸರು ಮಾಡಿದ್ದರು. ಇವತ್ತು ನಾವೇನಾದರೂ ಮನೆಗೆ ಬಂದು ಅವ್ರ ಜೊತೆ ಅವ್ರ ಕೈಯಲ್ಲಿ ಅನ್ನ ತಿಂದಿದ್ವಿ. ಇವತ್ತು ಭಾಳ ನೋವಾಗ್ತಾಯಿದೆ. ಅವ್ರನ್ನ ಕಳ್ಕೊಂಡು ನಮಗೆ ಭಾಳ ನೋವಾಗಿದೆ.